Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. In this session, we have to know how to develop the Visual Basic applications. We can follow these steps. First, we have to open the Visual Basic by using the simple 3 steps. Click on the Start button, select VB 6.0 and click on the Visual Basic 6.0. So it will open the application. So let me start. Click first one, click the Start button, select Microsoft Visual Basic 6.0. It will be available on the this one is called as pan. Okay, right pan and left pan. So it will be available on the left pan. Okay, so ಒಂದ್ಸತಿ ನಾವು ಆಲ್ರೆಡಿ ಯೂಸ್ ಮಾಡಿದೀವಿ ಅಂತ ಅಂದರೆ ಈ ಲೆಫ್ಟ್ ಪ್ಯಾನಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಾ ಇದೀವಿ ಅಂದರೆ ನಾವು ಆಲ್ ಪ್ರೋಗ್ರಾಮ್ಸ್ ಇಂದನೇ ಹೋಗಬೇಕು. ಆಲ್ರೆಡಿ ನಾವು ಸ್ಟಡಿ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ನಮಗೆ ಇಲ್ಲೇ ಸಿಗ್ತಾ ಇದೆ. ಎಲ್ಲಿ? ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ 6.0. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಪ್ರೊಸೀಜರ್ ಸೇಮ್ ಪ್ರೊಸೀಜರ್ನ ಯೂಸ್ ಮಾಡಬೇಕು. ನ್ಯೂ ಪ್ರಾಜೆಕ್ಟ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಸೆಲೆಕ್ಟ್ ದ ಸ್ಟ್ಯಾಂಡರ್ಡ್ EXE. ಓಕೆ, ಓಪನ್. ಸೊ ಆಲ್ 7 ವಿಂಡೋಸ್ ವಿಲ್ ಬಿ ಓಪನ್. ನೆಕ್ಸ್ಟ್ ಫಾರ್ಮ್ನ ಎನ್ಲಾರ್ಜ್ ಮಾಡ್ಕೊಳ್ಳೋಣ. ಸೊ ಇದು ಆದಮೇಲೆ ನಾವು ಯಾವುದೇ ಒಂದು ನಾವು ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ನ ಡೆವಲಪ್ ಮಾಡ್ತೀವಿ ಅಂದರೆ ವಿ ಹ್ಯಾವ್ ಟು ಫಾಲೋ ದ 3 ಸಿಂಪಲ್ ಸ್ಟೆಪ್ಸ್. ಫಸ್ಟ್ ಒನ್ ಡಿಸೈನಿಂಗ್, ಸೆಕೆಂಡ್ ಒನ್ ಪ್ರಾಪರ್ಟಿ ಸೆಟ್ಟಿಂಗ್, ಥರ್ಡ್ ಒನ್ ಕೋಡಿಂಗ್. ಸೊ ಈ ಸಿಂಪಲ್ ಸ್ಟೆಪ್ಸ್ನ ನಾವೇನು ಮಾಡಬೇಕಾಗತ್ತೆ, ಯೂಸ್ ಮಾಡಿಕೊಳ್ಳೇಬೇಕಾಗತ್ತೆ. ಯಾವುದೇ ಒಂದು ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂದರೆ ಫಸ್ಟ್ ಒನ್ ಬಂದು ಡಿಸೈನಿಂಗ್. ಓಕೆ, ಡಿಸೈನಿಂಗ್ ಮೀನ್ಸ್ ಒಂದು ಕೊಟ್ಟಿರೋಂಥ ಪ್ರಾಬ್ಲಮ್ನ ನಾವು ಅನಲೈಸ್ ಮಾಡಿಕೊಂಡು ಅದಕ್ಕೆ ಏನು ಕಂಟ್ರೋಲ್ಸ್ ಬೇಕಾಗತ್ತೆ ಆ ಕಂಟ್ರೋಲ್ಸ್ ಎಲ್ಲನೂ ಫಾರ್ಮ್ಸ್ ಮೇಲೆ ನಾವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಈ ಫಾರ್ಮ್ ಮೇಲೆ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ಥರ ಹೌ ಟು ಅರೇಂಜ್ ದ ಕಂಟ್ರೋಲ್ಸ್ ಆನ್ ದ ಫಾರ್ಮ್ ಅಥವಾ ಹೌ ಟು ಆ್ಯಡ್ ದ ಕಂಟ್ರೋಲ್ಸ್ ಆನ್ ದ ಫಾರ್ಮ್. ಕಂಟ್ರೋಲ್ಸ್ನ ಯಾವ ಥರ ಫಾರ್ಮ್ ಮೇಲೆ ನಾವು ಅರೇಂಜ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಫಸ್ಟು 2 ಸ್ಟೆಪ್ಪಲ್ಲಿ we have to add the controls to a form. Okay, there are 2 steps to arrange the controls on the form. First one is double click on the control. So ಇಲ್ಲಿ ನಾನು ಕಮಾಂಡ್ ಬಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ತೋರಿಸೋದಕ್ಕೋಸ್ಕರ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಮೆಥಡ್. ಡಬಲ್ ಕ್ಲಿಕ್ ಆನ್ ದ ಕಂಟ್ರೋಲ್. ಟ್ವೈಸ್ ನಾವು ಕಂಟಿನ್ಯೂಸ್ ಆಗಿ ಡಬಲ್ ಕ್ಲಿಕ್ ಮಾಡಿದ್ರೆ ಕಂಟ್ರೋಲ್ ಮೇಲೆ ಇಟ್ ವಿಲ್ ಬಿ ಆಡೆಡ್ ಟು ಎ ಫಾರ್ಮ್. ಸೊ ಕಾಣಿಸ್ತಾ ಇದೆಯಾ? ದ ಫಾರ್ಮ್ ಮೇಲೆ ನಮಗೆ ಕಮಾಂಡ್ ಬಟನ್ ಏನಾಗಿದೆ ಸೆಲೆಕ್ಟ್ ಆಗಿದೆ. ಸೊ ಸೆಲೆಕ್ಟ್ ಆಗಿದೆ ಅನ್ನೋದಕ್ಕೆ ಸೊ ಆಲ್ ಕಾರ್ನರ್ಸ್ ದ ಬ್ಲೂ ಡಾಟ್ ವಿಲ್ ಬಿ ಅಪಿಯರ್ಡ್. ನಮಗೆ ಇಲ್ಲಿ ಬ್ಲೂ ಡಾಟ್ ಏನು ಕಾಣಿಸ್ತಾ ಇದೆ ಆಲ್ ಕಾರ್ನರ್ಸ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅಂದರೆ ಇಲ್ಲಿ ಈ ಕಮಾಂಡ್ ಬಟನ್ ಸೆಲೆಕ್ಟ್ ಆಗಿದೆ ಅಂತ. ಜಸ್ಟ್ ಡಬಲ್ ಕ್ಲಿಕ್. ದ ಫಸ್ಟ್ ಮೆಥಡ್ ಅಲ್ಲಿ ನಾವು ಡಬಲ್ ಕ್ಲಿಕ್ ಮಾಡಿದಾಗ ದ ಕಂಟ್ರೋಲ್ ವಿಲ್ ಬಿ ಪ್ಲೇಸ್ಡ್ ಸೆಂಟರ್ ಆಫ್ ದ ಫಾರ್ಮ್. ಸೊ ಫಾರ್ಮ್ನ ಸೆಂಟರ್ಗೆ ಬಂದು ನಾವು ಕೊಟ್ಟಿರೋಂತಹ ಕಂಟ್ರೋಲ್ ಬಂದು ಕೂರುತ್ತೆ. ಓಕೆ, ಸೊ ನೋಡಿ ಇನ್ನೊಂದ್ಸತಿ ಕೊಡ್ತಾ ಇದ್ದೀನಿ, ಇನ್ನೊಂದು ಕೊಡ್ತಾ ಇದ್ದೀನಿ, ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೇನೆ ಟೆಕ್ಸ್ಟ್ ಬಾಕ್ಸ್ ಬಂದು ಕೂತಿರುತ್ತೆ. ಸೊ ಅದರಿಂದನೇ ಹೋಗಿದೆ, ಕಾಣಿಸ್ತಾ ಇಲ್ಲ ನಮಗೆ. ಇನ್ನೊಂದು ಕೊಡ್ತಾ ಇದ್ದೀನಿ ಚೆಕ್ ಬಾಕ್ಸು, ಅದರಿಂದ ಹೋಗಿರುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಬಂತ ಲೇಬಲ್ ಬಾಕ್ಸ್ ಇಲ್ಲ. ಸೊ ಅಂದರೆ ಫಸ್ಟ್ ಮೆಥಡ್ನ ನಾವು ಯೂಸ್ ಮಾಡಿದಾಗ ಏನಾಗತ್ತೆ, ಒಂದೇ ಸೈಜಲ್ಲಿ. ಸೊ ಅದನ್ನ ನಾವೇನು ರಿಸೈಜ್ ಏನು ಮಾಡೋದಕ್ಕಾಗಲ್ಲ. ಒಂದೇ ಸೈಜಲ್ಲಿ ಸೆಂಟರ್ ಆಫ್ ದ ಫಾರ್ಮ್ ಅಲ್ಲಿ ಬಂದು ಕೂರುತ್ತೆ ನಮ್ಮ ಕಂಟ್ರೋಲು. ಓಕೆ, ದಿಸ್ ಇಸ್ ದ ಫಸ್ಟ್ ಮೆಥಡ್ ಟು ಆಡ್ ದ ಕಂಟ್ರೋಲ್ ಟು ದ ಫಾರ್ಮ್. ಸೆಕೆಂಡ್ ಮೆಥಡ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮೆಥಡ್.
So it will be called as a drag and drop method. In this method, we click on the command, drag it and release where you want. ನೋಡಿ ನೋಡಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ರಿಲೀಸ್ ಮಾಡ್ತಾ ಇದ್ದೀನಿ. ನೋಡಿ drag and drop method. Click on the button, next come and where you want drag it. The size will be varied. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಡ್ರಾ ಮಾಡ್ಕೋಬೋದು. ಆದರೆ ಫಸ್ಟ್ ಮೆಥಡಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಇಟ್ ವಿಲ್ ಬಿ ಆ್ಯಡೆಡ್ ಇನ್ ದ ಸೆಂಟರ್ ಆಫ್ ದ ಫಾರ್ಮ್ ವಿತ್ ಎ ಸೇಮ್ ಸೈಜ್, ಒಂದೇ ಸೈಜಲ್ಲಿರುತ್ತೆ. ಆಮೇಲಿಂದ ನಾವು ಅದನ್ನು ರೀಸೈಜ್ ಮಾಡ್ಕೋಬೇಕಾಗತ್ತೆ. ಆದರೆ ಸೆಕೆಂಡ್ ಮೆಥಡಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಡ್ರಾ ಮಾಡಬೇಕು. ಕ್ಲಿಕ್ ಮಾಡ್ತಾ ಇದ್ದೀನಿ, ಡ್ರ್ಯಾಗ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀನಿ. ನೋಡಿ ಇದನ್ನ ಇವಾಗ ಮಿನಿಮೈಸ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಕಮಾಂಡ್ 3ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ದ ಆಲ್ ರೌಂಡ್ ಕಲರ್ಸ್ ವಿಲ್ ಬಿ ಇನ್ ಬ್ಲೂ ಕಲರ್. ನೋಡಿ ನಿಮಗೆ ಬ್ಲೂ ಕಲರ್ ಡಾಟೆಡ್ಸ್ ಬಂದಿದೆ ಅಂದರೆ ಇದು ಸೆಲೆಕ್ಟ್ ಆಗಿದೆ ಅಂತ. ನೆಕ್ಸ್ಟ್ ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ನೋಡಿ ರೀಸೈಜ್ ಮಾಡ್ತಾ ಇದ್ದೀನಿ. ಯಾವ ಸೈಜಿಗೆ ಬೇಕು, ನೆಕ್ಸ್ಟ್ ಇದನ್ನ ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡ್ಬೋದು ನಾವು. ಓಕೆ, ಹಾಗಾಗಿ ಎರಡು ಮೆಥಡ್ನ ಯೂಸ್ ಮಾಡ್ಕೊತೀವಿ. ಒಂದು ಡೈರೆಕ್ಟಾಗಿ ಡಬಲ್ ಕ್ಲಿಕ್ ಆನ್ ದ ಕಂಟ್ರೋಲ್, ಸೊ ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿ ಪ್ಲೇಸ್ಡ್ ಆನ್ ಸೆಂಟರ್ ಆಫ್ ದ ಫಾರ್ಮ್. ಸೆಕೆಂಡ್ ಮೆಥಡ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮೆಥಡ್. ಡ್ರ್ಯಾಗ್ ಅಂಡ್ ಡ್ರಾಪ್ ಮೆಥಡ್ ಕ್ಲಿಕ್ ಮಾಡಿ ವೇರ್ ವಿ ವಾಂಟ್ ಅದನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀವಿ. ಓಕೆ, ಅದಾದ್ಮೇಲೆ ಕಮಾಂಡ್ನ ನಾವು ರೀಸೈಜ್ ಮಾಡ್ಕೋಬಹುದು, ಮೂವ್ ಮಾಡ್ಬೋದು. ನೋಡಿ ಕ್ಲಿಕ್ ಮಾಡಿ, ಇಲ್ಲೆಲ್ಲೋ ಬೇಡ ನನಗೆ ಇಲ್ಲಿಗೆ ತೊಗೊಂಬಂದು ಇಡ್ತಾ ಇದ್ದೀನಿ. ಓಕೆ, ನಾನು ಮತ್ತೆ ಇಲ್ಲೆಲ್ಲೋ ತೊಗೊಂಬಂದು ಇಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದನ್ನ ಇಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ, ಮೂವ್ ಮಾಡ್ತಾ ಇದ್ದೀನಿ. ನೋಡಿ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಮೂವ್ ಮಾಡ್ಕೋಬೋದು. ಓಕೆ ನೋಡಿ, ಸೊ ನನಗೆ ಬೇಡ, ಐ ವಾಂಟ್ ಟು ರಿಮೂವ್ ದ ಕಂಟ್ರೋಲ್ ಫ್ರಮ್ ದ ಫಾರ್ಮ್. ಜಸ್ಟ್ ನಾವೇನು ಮಾಡ್ಬೋದು, ಡಿಲೀಟ್ ಬಟನ್ನ ಕೀಬೋರ್ಡಲ್ಲಿ ಪ್ರೆಸ್ ಮಾಡಿದ್ರೆ, ಸೆಲೆಕ್ಟ್ ಮಾಡಿದ್ಮೇಲೆ ಮಾಡಬೇಕು. ನೋಡಿ ಇವಾಗ ಕಮಾಂಡ್ 4 ಸೆಲೆಕ್ಟ್ ಆಗಿದೆ, ಸೊ ಅದನ್ನ ನಾನು ಡಿಲೀಟ್ ಬಟನ್ನ ಕೊಡ್ತಾ ಇದ್ದೀನಿ, ಡಿಲೀಟ್ ಆಗ್ತದೆ. ನೋಡಿ ಇವಾಗ ಕಮಾಂಡ್ 1 ಬೇಡ, ಇದು ಹಾಗೆ ಇರಲಿ. ಕಮಾಂಡ್ 5ನ ಡಿಲೀಟ್ ಮಾಡ್ತಾ ಇದ್ದೀನಿ, ಕಮಾಂಡ್ 2ನ ಡಿಲೀಟ್ ಮಾಡ್ತಾ ಇದ್ದೀನಿ. ಅಥವಾ ಅದರದನ್ನು ರೈಟ್ ಕ್ಲಿಕ್ ಮಾಡಿ ನೀವು ಡಿಲೀಟ್ ಮಾಡ್ಬೋದು. ನೋಡಿ ರೈಟ್ ಕ್ಲಿಕ್ ಮಾಡಿ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಒನ್ಸೈಗೆ ನಾನು ಇವಾಗ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಕಮಾಂಡ್ 1ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಕೋಡಿಂಗ್ ನೆಕ್ಸ್ಟ್ ಕಮಾಂಡ್ 2ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್, ಸಾರಿ ದಿಸ್ ಇಸ್ ಲೇಬಲ್ ಬಾಕ್ಸ್ನ ಹಾಕ್ತಾ ಇದ್ದೀನಿ. ಒಂದು ಟೆಕ್ಸ್ಟ್ ಬಾಕ್ಸ್ನ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದನ್ನು ತೊಗೊಂಬಂದು ಇಲ್ಲೇ ಇಡ್ತೀನಿ, ಕಮಾಂಡ್ 1 ಮತ್ತು ಕಮಾಂಡ್ 2. ಓಕೆ, ಇವಾಗ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಏನು ಹೇಳ್ತಾ ಇದ್ದೀವಿ, ಸೊ ಪ್ರಾಪರ್ಟಿ ಸೆಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಸೆಕೆಂಡ್ ಸ್ಟೆಪ್ ಏನು, ವಿ ಹ್ಯಾವ್ ಟು ಸೆಟ್ ದ ಪ್ರಾಪರ್ಟೀಸ್ ಆಫ್ ದ ಕಂಟ್ರೋಲ್ಸ್. ನೋಡಿ ಹೀಗೆ ಇದ್ರೆ ಏನು ಗೊತ್ತಾಗೋದಿಲ್ಲ, ಏನು ಅಪ್ಲಿಕೇಶನ್ಸ್ ಅಂತ ಹೇಳಿ ಗೊತ್ತಾಗೋದಿಲ್ಲ ನಮಗೆ. ಹಾಗಾಗಿ ವಿ ಹ್ಯಾವ್ ಟು ಚೇಂಜ್ ದ ಸೆಟ್ಟಿಂಗ್ಸ್ ಆಫ್ ದ ಕಂಟ್ರೋಲ್. ಸೊ ಈ ಕಂಟ್ರೋಲ್ಸ್ನ ನಾವು ಚೇಂಜ್ ಮಾಡಬೇಕು. ಸೆಟ್ಟಿಂಗ್ ಅಂದರೆ ಫಸ್ಟ್ ನೋಡಿ ಲೇಬಲ್ ತಗೊತಾ ಇದ್ದೀನಿ. ಸೊ ಇದನ್ನ ನಾವು ಪ್ರಾಪರ್ಟಿ ಬಾಕ್ಸಲ್ಲಿ ಅದರ ಪ್ರಾಪರ್ಟೀಸ್ನ ನಾವೇನು ಮಾಡಬೇಕಾಗತ್ತೆ, ಚೇಂಜ್ ಮಾಡಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಯಾವ ಥರ ಅಂತೇಳಿ ಒಂದೆರಡಕ್ಕೆ ಮಾತ್ರ ತೋರಿಸ್ತೀನಿ. ಆಮೇಲಿಂದ ನೆಕ್ಸ್ಟ್ ನಾವು ಡೀಪ್ ಆಗಿ ಅದರದ್ದು ಕಂಟ್ರೋಲ್ಗೆ ಹೋದಾಗ ಅದ್ರ ಕಂಟ್ರೋಲ್ದ ಎಲ್ಲ ಪ್ರಾಪರ್ಟೀಸ್ನ ಸ್ಟಡಿ ಮಾಡೋಣ. ಫಸ್ಟ್ ಒನ್ ಇಲ್ಲಿ ಈ ಲೇಬಲ್ನ ಪ್ರಾಪರ್ಟಿನ ಚೇಂಜ್ ಮಾಡ್ತಾ ಇದ್ದೀನಿ. ಎಂಟರ್ ದ ನೇಮ್ ಕಾಣಿಸ್ತಾ ಇದೆಯಾ ನಿಮಗೆ? ಲೇಬಲ್ 1 ಇರೋದೇನಾಯಿತು, ಎಂಟರ್ ದ ನೇಮ್ ಆಯಿತು. ಹಾಗೆ ಕಮಾಂಡ್ನ ಒಂದು ನೇಮ್ನ ಕಮಾಂಡ್ನ ಕ್ಯಾಪ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಡ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಇದ್ರದ್ದು ಎಕ್ಸಿಟ್ ಅಂತ ಕೊಡ್ತಾ ಇದ್ದೀನಿ. ನೋಡಿ ಯಾವಾಗಲೂ ಅಷ್ಟೇನೆ ಇಲ್ಲಿ ಕ್ಯಾಪ್ಷನ್ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಕ್ಯಾಪ್ಷನ್ ಅಂತ ಬರುತ್ತಲ್ಲ, ಕ್ಯಾಪ್ಷನಲ್ಲಿ ನೀವು ಏನು ಟೆಕ್ಸ್ಟ್ನ ಕೊಡ್ತೀರೋ ಆ ಟೆಕ್ಸ್ಟು ನಮಗೆ ಎಲ್ಲಿ ಕಾಣಿಸುತ್ತೆ, ನಮಗೆ ಈ ಕಮಾಂಡ್ ಬಟನ್ ಮೇಲೆ ಕಾಣಿಸ್ತಾ ಇದೆ. ಇದನ್ನು ಕಮಾಂಡ್ ಬಟನ್ ಅಂತ ಕರಿತೀವಿ. ಓಕೆ, ಟೆಕ್ಸ್ಟ್ ಬಾಕ್ಸ್ ಹಾಗೆ ಎತ್ಕೊಳ್ಳಿ. ಇದಕ್ಕೆ ಬೇಕಾದರೆ ಪ್ರಾಪರ್ಟಿ ಕಲರ್ನ ಚೇಂಜ್ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ ನಾನು, ಬ್ಯಾಕ್ ಕಲರ್ನ ಕೊಡ್ತಾ ಇದ್ದೀನಿ. ನೋಡಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಕೊಡ್ಬೇಕು. ನಾವು ಯಾವುದು ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಫಾರ್ಮ್ ಇರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇವಾಗ ಯಾವ್ದು ಸೆಲೆಕ್ಟ್ ಆಗಿದೆ, ಫಾರ್ಮ್ 1 ಸೆಲೆಕ್ಟ್ ಆಗಿದೆ. ಆದರೆ ನಾನು ಯಾವುದಕ್ಕೆ ಇವಾಗ ಕಲರ್ನ ಕೊಡಬೇಕಾಗತ್ತೆ,
ಲೇಬಲ್ 1ಗೆ ಕಲರ್ನ ಕೊಡಬೇಕಾಗಿರೋದ್ರಿಂದ ಲೇಬಲ್ 1 ಕ್ಲಿಕ್ ಮಾಡ್ಕೊಂಡಾಗ ಮಾತ್ರ ಇಲ್ಲಿ ಲೇಬಲ್ 1 ತೋರಿಸುತ್ತೆ. ಲೇಬಲ್ 1 ಪ್ರಾಪರ್ಟಿನ ವಿ ಹ್ಯಾವ್ ಟು ಚೇಂಜ್. ಓಕೆ, ದೆನ್ ಕ್ಲಿಕ್ ಆನ್ ದ ಬ್ಯಾಕ್ಗ್ರೌಂಡ್ ಕಲರ್, ಸೆಲೆಕ್ಟ್ ದ ಪೆಲೆಟ್ ಅಂಡ್ ಸೆಟ್ ಸಮ್ ಕಲರ್. ಓಕೆ, ಹಾಗೇನೇನೆ ಇದ್ರ ಫಾಂಟ್ ಅನ್ನು ನಾವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಫಾಂಟ್ ಬಂದು ಸೊ ಫಾಂಟ್ ಸೈಜ್ನ ನಾವು ಕೊಟ್ಕೋಬಹುದು. ನೋಡಿ, ಬೋಲ್ಡ್ ಸಮ್ ಚೇಂಜ್ ಮಾಡಿದೆ. ಓಕೆ, ಅದೇ ತರ ನಾವು ಆಡ್ ಮತ್ತೆ ಎಕ್ಸಿಟ್ಗೂ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೋಡೋಣ. ಇವಾಗ ಆಡ್ ತಗೊಂಡಾಗ ಆಡ್ ನ ಫಾಂಟ್ ನ ಚೇಂಜ್ ಮಾಡೋಣ. ನೋಡಿ, ಅದೇ ತರ ಎಕ್ಸಿಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದರ ಫಾಂಟ್ ಸೈಜ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಅಪಿಯರೆನ್ಸ್ ಎಷ್ಟೊಂದು ಚೇಂಜ್ ಆಯ್ತು. ಮೊದಲಿದ್ದಕ್ಕೂ ಇವಾಗ ಏನಾಗತ್ತೆ, ಸೊ ನಮ್ಮ ಫಾರ್ಮ್ ಡಿಸೈನಿಂಗು ಚೇಂಜ್ ಆಗುತ್ತೆ. ನಾವು ಪ್ರಾಪರ್ಟೀಸ್ನ ಸೆಟ್ ಮಾಡಲಿಲ್ಲ ಅಂತ ಅಂದ್ರೆ ಕೋಡಿಂಗ್ ಬರೆಯೋದಕ್ಕೆ ಅದಕ್ಕೆಲ್ಲರೂ ನಮಗೆ ಕಷ್ಟ ಆಗುತ್ತೆ. ಮತ್ತೆ ನಮ್ಮ ಅಪ್ಲಿಕೇಶನ್ಸು ಚೆನ್ನಾಗಿ ಕಾಣಿಸೋದಿಲ್ಲ, ಮತ್ತೆ ಡಿಫ್ರೆನ್ಸಿಯೇಷನ್ ಇರಬೇಕು ನಮಗೆ. ಹಾಗಾಗಿ ನಾವು ಈ ಪ್ರಾಪರ್ಟೀಸ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಪ್ರಾಪರ್ಟೀಸ್ನ ಮಾತ್ರ ಇವಾಗ ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಎಷ್ಟೊಂದು ಪ್ರಾಪರ್ಟೀಸ್ ಇದೆ. ಒಂದೊಂದು ಅಪ್ಲಿಕೇಶನ್ಸ್ಗೂ ಅದರದ್ದೇ ಆದಂಥ ಸ್ಪೆಷಲ್ ಪ್ರಾಪರ್ಟೀಸ್ನ ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಡಿಸೈನಿಂಗ್ ಆಯಿತು, ಪ್ರಾಪರ್ಟಿ ಸೆಟ್ಟಿಂಗ್ ಆಯಿತು. ನೆಕ್ಸ್ಟ್ ಮೆಥಡ್, ನೆಕ್ಸ್ಟ್ ಒಂದು ಸ್ಟೆಪ್ ಯಾವುದು, ಲಾಸ್ಟ್ ಒನ್ನು ಕೋಡಿಂಗು. ಸೊ ನಾವು ಕೋಡಿಂಗ್ನ ಮಾಡಬೇಕಾಗತ್ತೆ. ಸೊ ಕೋಡಿಂಗ್ನ ಮಾಡಬೇಕಾದ್ರೆ ನಾವು 2 ಮೆಥಡಲ್ಲಿ ಕೋಡಿಂಗ್ನ ಮಾಡ್ಬೋದು. ನಮ್ಗೆ ಆಲ್ರೆಡಿ ನಾನು ಹೇಳಿದೆ, ಒಂದು ಬೈ ಯೂಸಿಂಗ್ ದ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್. ಸೊ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ವಿಂಡೋ ಇಂದನಾದ್ರೂ ನಾವು ಕೋಡಿಂಗ್ನ ಬರಿಬೋದು, ಅಥವಾ ಡೈರೆಕ್ಟ್ ಆಗಿ ಯಾವ ಬಟನ್ಗೆ ನಾವು ಕೋಡಿಂಗ್ ಬರಿತಾ ಇರ್ತೀವೋ ಆ ಬಟನ್ ಮೇಲೆ ಕ್ಲಿಕ್ ಮಾಡಾದ್ರೂ ನಾವು ಕೋಡಿಂಗ್ನ ಬರಿಬೋದು. ನೋಡಿ, ಇವಾಗ ನಾನು ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಅನ್ಕೊಳ್ಳಿ. ಕೊಟ್ಟಿದ ತಕ್ಷಣ ನಾನು ಕೋಡಿಂಗ್ ವಿಂಡೋಗೆ ಹೋಗ್ತೀನಿ. ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ನಾನು ಪ್ರೈವೇಟ್ ಸಬ್ ಕಮಾಂಡ್ 1 ಕ್ಲಿಕ್ ಎಂಡ್ ಸಬ್. ಇಲ್ಲಿ ನಮ್ಮ ವಿಜುವಲ್ ಬೇಸಿಕಲ್ಲಿ ಎವ್ರಿ ಪ್ರೋಗ್ರಾಮ್ ಕ್ಯಾನ್ ಬಿ ರಿಟರ್ನ್ ಹ್ಯಾಸ್ ಎ ಸಬ್ ಪ್ರೋಗ್ರಾಮ್ಸ್. ಸೊ ಒಂದು ಪ್ರೋಗ್ರಾಮ್ನ ನಾವು ಸ್ಮಾಲ್ ಪ್ರೋಗ್ರಾಮ್ಸ್ ಆಗಿ ಡಿವೈಡ್ ಮಾಡೋದನ್ನ ನಾವು ಮಾಡ್ಯುಲರ್ ಪ್ರೋಗ್ರಾಮ್ ಅಂತ ಕರಿತೀವಿ, ಅಥವಾ ಸಬ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ, ಅಥವಾ ಫಂಕ್ಷನ್ಸ್ ಅಂತ ಕರಿತೀವಿ. ಡಿಪೆಂಡ್ ಅಪಾನ್ ದ ಲ್ಯಾಂಗ್ವೇಜ್ ದ ನೇಮ್ ವಿಲ್ ಬಿ ವ್ಯಾರಿಡ್. ಸೊ ಹಾಗಾಗಿ ಇಲ್ಲಿ ನಾವು ಎವ್ರಿ ಒಂದು ಪ್ರೋಗ್ರಾಮ್ನ ನಾವು ಏನೇ ಒಂದೊಂದು ಕಮಾಂಡ್ ಮೀನ್ಸ್ ಒಂದೊಂದು ಕಂಟ್ರೋಲ್ಗೆ ಇಂಡಿವಿಜುವಲ್ ಆಗಿ ಬರೆಯೋದ್ರಿಂದ ನಾವು ಬರೆಯೋಂಥ ಕೋಡು ಈ ಕಮಾಂಡ್ 1 ಮಾತ್ರ ಏನಾಗುತ್ತೆ, ಅಪ್ಲೈ ಆಗುತ್ತೆ ನಮಗೆ. ನೋಡಿ, ಮತ್ತೆ ಟಾಗಲ್ ಆಗೋಣ. ಕಮಾಂಡ್ 1 ಅಲ್ಲಿ ಏನಿದೆ, ಆಡ್ ಅಂತ ಇದೆ, ಆಯ್ತಾ. ಆದರೆ ನಾನು ಇಲ್ಲಿ ಕೋಡಿಂಗ್ ಬಂದಾಗ ಇನ್ನ ನೇಮ್ ಹಾಗೇ ಇದೆ, ಕಮಾಂಡ್ 1 ಕ್ಲಿಕ್ ಅಂತ ಇದೆ. ಯಾಕಪ್ಪ ಅಂತಂದ್ರೆ ನಾನು ಇಲ್ಲಿ ನೇಮ್ ಕೊಟ್ಟಿರೋದು ಯಾವುದಕ್ಕೆ, ಕಮಾಂಡ್ 1ಗೆ ನೇಮ್ ಕೊಟ್ಟಿದ್ದೀನಿ, ಕ್ಯಾಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರೋಂಥ ನೇಮ್ ಏನಾಗುತ್ತೆ, ನನಗೆ ಓನ್ಲಿ ಫಾರ್ಮ್ ಮೇಲೆ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಆದ್ರೆ ಒರಿಜಿನಲ್ ಆಗಿ ಇದ್ರ ನೇಮ್ ಏನು, ಕಮಾಂಡ್ 1 ಹಾಗೆ ಇದೆ ನೋಡಿ, ಕಮಾಂಡ್ 1. ಸೊ ಇದ್ರ ನೇಮು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ನೋಡಿ, ಎಕ್ಸಿಟ್ ಇದನ್ನು ಓಪನ್ ಮಾಡ್ತೀನಿ ಡಿಫ್ರೆನ್ಸಿಯೇಷನ್ ತೋರಿಸೋದಕ್ಕೆ. ನೋಡಿ, ಕಮಾಂಡ್ 1 ಕಮಾಂಡ್ 2. ಅಂದ್ರೆ ನಮ್ಗೆ ಇಲ್ಲಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಕಮಾಂಡ್ 1 ಅಂದ್ರೆ ಆಡ್ ನ ಟೆಕ್ಸ್ಟ್ ನ ಆಡ್ ಮಾಡೋದು ಅಂತ, ಕಮಾಂಡ್ 2 ಬಟನ್ ಏನ್ ಮಾಡುತ್ತೆ, ಎಕ್ಸಿಟ್ ಮಾಡೋದಕ್ಕೆ ಅಂತ ಹೇಳಿ ಗೊತ್ತಾಗುತ್ತೆ. ಅದೇ ಕೋಡಿಂಗ್ ಅಲ್ಲಿ ಏನಾಗುತ್ತೆ, ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಎರಡು ಅಥವಾ ಕಮಾಂಡ್ 1 ಕಮಾಂಡ್ 2 ಅಂತ ಹೇಳೋದಕ್ಕೆ. ಸೊ ಈಗ ಇದಕ್ಕೆ ನಾವೇನ್ ಮಾಡ್ಬೋದು, ಚೇಂಜಸ್ನ ನಾವು ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು ಈ ನೇಮ್ಸ್ನ ಒರಿಜಿನಲ್ ನೇಮ್ಸ್ನ ಏನಿಲ್ಲಿ ನೇಮ್ ಇದೆ, ಆಡ್ ಎಕ್ಸಿಟ್ ಅಂತ ಇದೆಯಲ್ಲ, ಹಾಗೆ ನಾವು ಕೊಟ್ಕೋಬಹುದು ಬೈ ಯೂಸಿಂಗ್ ದ ನೇಮ್. ಇಲ್ಲಿ ನೇಮ್ ಪ್ರಾಪರ್ಟಿನ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಆಡ್ ಅಂತ ಇದೆಯಲ್ಲ, ಇಲ್ಲಿ ನೇಮ್ ಪ್ರಾಪರ್ಟಿನ ಕಮಾಂಡ್ 1 ಅಂತಾನೆ ಇದೆ. ಸೊ ಪ್ರೋಗ್ರಾಮ್ ಅಲ್ಲೂ ಸಹ ನಮಗೆ ಆಡ್ ಅಂತಾನೆ ಕಾಣಿಸ್ಬೇಕು ನಮಗೆ ಅಂತ ಅಂದ್ರೆ ನಾವು ಇಲ್ಲಿ ನೇಮ್ ಪ್ರಾಪರ್ಟಿನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಕ್ಯಾಪ್ಷನ್ ಅಂತ ಕೊಟ್ಟಿರೋದ್ರಿಂದ ಅಪಿಯರೆನ್ಸ್ ಎಲ್ಲಿ ಕಾಣಿಸುತ್ತೆ ನಿಮಗೆ, ಫಾರ್ಮ್ ಮೇಲೆ, ಫಾರ್ಮ್ ಅಲ್ಲಿ ಮಾತ್ರ ಕಾಣಿಸುತ್ತೆ ನಿಮಗೆ. ಆದರೆ ನಮಗೆ ಕೋಡಿಂಗ್ ಅಲ್ಲೂ ಸಹ ಆಡ್ ಅಂತಾನೆ ಕಾಣಿಸ್ಬೇಕು ಅಂದ್ರೆ ಯಾವ ಪ್ರಾಪರ್ಟಿನ ಚೇಂಜ್ ಮಾಡಬೇಕಾಗುತ್ತೆ, ನೇಮ್ ಪ್ರಾಪರ್ಟಿ. ನೋಡಿ, ಇನ್ನ ಕ್ಯಾಪ್ಷನ್ ಆಡ್ ಅಂತ ಇದೆ, ಆದ್ರೆ ಅದು ಯಾವ ಬಟನ್, ಕಮಾಂಡ್ 1 ಬಟನ್, ಕಮಾಂಡ್ 1 ಅಂತಾನೆ ಇದೆ. ಸೊ ಹಾಗಾಗಿ ಇದನ್ನು ಚೇಂಜ್ ಆಗಬೇಕು ಅಂದ್ರೆ ಇಲ್ಲಿ ನಾವು ಸಿಂಪಲ್ ಆಗಿ ಕೊಡ್ಬೇಕಾಗತ್ತೆ ಆಡ್ ಅಂತ. ಬಟ್ ಆಡ್ ಅಂತ ಕೊಟ್ರೆ ಸರಿ ಹೋಗಲ್ಲ. ಯಾವ್ದಕ್ಕೆ ಆಡ್ ಕೊಡ್ತಾ ಇರೋದು, ನಾವು ಕಮಾಂಡ್ ಬಟನ್ಗೆ ಕೊಡ್ತಾ ಇರೋದ್ರಿಂದ ಯಾವಾಗ್ಲೂ ಪ್ರಿಫಿಕ್ಸ್ ನ 3 ಕ್ಯಾರೆಕ್ಟರ್ಸ್ ನ ಕೊಡ್ತೀವಿ, CMD ಅಂತ ಹೇಳಿ. ಓಕೆ, ಟೆಕ್ಸ್ಟ್ ಬಾಕ್ಸ್ ಕದ್ರೆ TXT ಅಂತ ಕೊಡ್ತೀವಿ, ಲೇಬಲ್ ಬಾಕ್ಸ್ ಕದ್ರೆ LBL ಅಂತ ಕೊಡ್ತೀವಿ. ನೆಕ್ಸ್ಟ್ ಎಲ್ಲದಕ್ಕೂ ನೋಡ್ಕೊಂಡು ಹೋಗೋಣ. ಇವಾಗ ಕಮಾಂಡ್ ಬಟನ್ ಮಾತ್ರ ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ಎಕ್ಸಿಟ್ಗೂ ಹಾಗೆ ಮಾಡ್ತೀನಿ. ಸೊ ಕಮಾಂಡ್ 2 ಅಲ್ವಾ, ಸೊ ಏನ್ ಕೊಡ್ಬೇಕಾಗತ್ತೆ,
ಎಕ್ಸಿಟ್ ಅಂತ ಕೊಟ್ಟು ಪ್ರಿಫಿಕ್ಸಲ್ಲಿ CMD ಅಥವಾ ಗೊತ್ತಿದೆ ನಮಗೆ ಅಂತ ಅಂದರೆ ಡೈರೆಕ್ಟಾಗಿ ನಮಗೆ CMD ಎಕ್ಸಿಟ್. ಸೊ ಯಾವುದು ಕೊಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಪ್ರೋಗ್ರಾಮಲ್ಲಿ, ಹಾಗಾಗಿ ಅದನ್ನು ಟೈಪ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕಮಾಂಡ್ ಟು ಕ್ಲಿಕ್ ಅಂತ ಬರೋದಿಲ್ಲ. ಸೊ ಏನು ಬರುತ್ತೆ ನಮಗೆ CMD ಎಕ್ಸಿಟ್ 2 ಅಂತ ಬರುತ್ತೆ. ಕಾಣಿಸ್ತಾ ಇದೆಯಾ? ಮೇಲೆ ಇದೆ ಕೋಡಿಂಗು, ಆದರೆ ಇಲ್ಲಿ ಕೋಡಿಂಗ್ ಬರೆದ್ರೆ ನಮ್ಮ ಪ್ರೋಗ್ರಾಮ್ ವರ್ಕ್ ಆಗಲ್ಲ. ಇವಾಗ ನಾವು ಕೋಡಿಂಗ್ ಎಲ್ಲಿ ಬರೀಬೇಕಾಗುತ್ತೆ? CMD ಎಕ್ಸಿಟಲ್ಲೇ ಬರೀಬೇಕಾಗುತ್ತೆ. ಇದು ಒಟ್ಟು ಹೋಯ್ತು. ಓಕೆ, ಇದು ಹಳೇದು ಆಗೋಯ್ತು, ಯಾಕಂದರೆ ನೇಮ್ ಚೇಂಜ್ ಮಾಡಿದ್ವಿ, ಯೂಸ್ ಆಗಲ್ಲ. ಇಲ್ಲಿ ಕೋಡಿಂಗ್ ಬರೆದ್ರೂ ಸಹ ನಮಗೆ ಎರರ್ ಬರುತ್ತೆ, ಹಾಗಾಗಿ ಇದು ಯೂಸ್ ಆಗಲ್ಲ. ಇವಾಗ ಯೂಸ್ ಆಗೋದು ಯಾವುದು ನಮಗೆ? CMD ಎಕ್ಸಿಟ್ ಅಂತ ನೋಡಿ. ಇಲ್ಲಿ ಎಂಡ್ ಅಂತ ಬರೀತೀನಿ, ಇಲ್ಲಿ ಎಂಡ್ ಬರೀತೀನಿ ನೋಡಿ ನಾನು ಸುಮ್ಮನೆ ಸ್ಟಾಪ್ ಮಾಡೋದಕ್ಕೆ. ಸೊ ಕೋಡಿಂಗ್ ಬರೆದ ಹಾಗಿದೆ, ರನ್ ಮಾಡೋಣ. ಓಕೆ, ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನಾವು? ರನ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಪ್ರಾಜೆಕ್ಟ್ ರನ್ ಮಾಡೋದಕ್ಕೆ ನಾವು ಇಲ್ಲಿ ಆರೋ ಕೀ ಕಾಣಿಸ್ತಾ ಇದೆಯಲ್ಲ, ಸಿಂಪಲ್ ಆಗಿ ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಅಂತ ಕೊಟ್ಟರೆ ಏನಾಗುತ್ತೆ? ರನ್ ಆಗುತ್ತೆ. ಕಾಣಿಸ್ತಾ ಇದೆಯಾ? ಇಲ್ಲೇನು ಕೋಡಿಂಗ್ ಬರೆದಿಲ್ಲ, ಎಕ್ಸಿಟ್ಗೆ ಮಾತ್ರ ಬರೆದಿದ್ದೀನಿ ನೋಡಿ. ಎಕ್ಸಿಟ್ ಆಗ್ತಾ ಇಲ್ಲ. ಯಾಕಪ್ಪ ಎಕ್ಸಿಟ್ ಆಗ್ತಾ ಇಲ್ಲ ಅಂತಂದರೆ ನಾವು ಕೋಡಿಂಗ್ ಬರೆದಿರೋದು ಅದಕ್ಕೆ ಕಮಾಂಡ್ 2ಗೆ. ಆದರೆ ನಮಗೆ ಒರಿಜಿನಲ್ ಆಗಿ ಕಮಾಂಡ್ 2 ಅಲ್ಲಿ ಏನಿರೋದೆ ನೇಮ್ನ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಸೊ ಎಕ್ಸಿಟ್ ಎಲ್ಲಿರೋದು? ನಮಗೆ ಎಕ್ಸಿಟಲ್ಲಿ ಬರೀಬೇಕು ನೋಡಿ. ಇಲ್ಲಿ ಬರೆದ್ರೆ ಮಾತ್ರ ವರ್ಕ್ ಆಗತ್ತೆ. ಸೊ ಕಮಾಂಡ್ 2 ಹೊಟ್ಟೋಯ್ತು, ಮೊದಲಿಗಿತ್ತು. ಯಾವಾಗ ನೇಮ್ ಚೇಂಜ್ ಮಾಡೋದಕ್ಕಿಂತ ಮುಂಚೆ ಕಮಾಂಡ್ 2 ಇತ್ತು, ಅದೇ ನಾವು ನೇಮ್ ಚೇಂಜ್ ಮಾಡಿದ್ದೀವಿ, ಏನಂತ ಕೊಟ್ಟಿದ್ದೀವಿ ನಾವು. ಸೊ ಹಾಗಾಗಿ ಕೋಡಿಂಗ್ನ ಬರೀಬೇಕಾದ್ರೆ ಎಲ್ಲಿ ಕೋಡ್ ಬರೀತಿರೋ ಅದ್ರ ಮೇಲೆ ಕ್ಲಿಕ್ ಮಾಡಿ, ಈಸಿ ಆಗುತ್ತೆ ನೋಡಿ. ಇವಾಗ ನೋಡಿ ಆಡ್ ಬಟನ್, ಇವೆರಡು ಇಲ್ಲ. ಓಕೆ, ಇವಾಗ ಡಿಲೀಟ್ ಮಾಡಿಬಿಡ್ತೀನಿ. ಇವೆರಡು ನಮ್ಗೆ ವರ್ಕ್ ಆಗಲ್ಲ, ನಮ್ಗೆ ಇವೆರಡೇ ಇರೋದು ನೋಡಿ. ಎಕ್ಸಿಟ್ ಹತ್ರ ಬರ್ತೀನಿ, ಆರೋ ಕೀ ಎಕ್ಸಿಟ್ ಹತ್ರ ಬಂದ್ಬಿಡುತ್ತೆ. ಓಕೆ, ವಾಪಸ್ ಹೋಗ್ತೀನಿ, ಆ್ಯಡ್ ಹತ್ರ ಬರ್ತೀನಿ, ಆ್ಯಡ್ ಹತ್ರ ಬಂದ್ಬಿಡುತ್ತೆ. ಸೊ ಎಕ್ಸಿಟ್ಗೆ ಇವಾಗ ಪ್ರೋಗ್ರಾಮ್ ಬರೀತಾ ಇದ್ದೀನಿ, ಕೋಡಿಂಗು ಎಂಡ್ ಅಂತ ಕೊಡ್ತಾ ಇದ್ದೀನಿ. ಸೊ ಮತ್ತೆ ರನ್ ಮಾಡೋಣ ಅಪ್ಲಿಕೇಶನ್ನ ನೋಡಿ. ಎಕ್ಸಿಟ್ ಅಂತ ಕೊಡ್ತೀನಿ, ವಾಪಸ್ ಬಂದ್ವಾ? ಓಕೆ ನೋಡಿ, ರನ್ ಮಾಡ್ತಾ ಇದ್ದೀನಿ. ಎಕ್ಸಿಟ್ಗೆ ಮಾತ್ರ ಕೋಡಿಂಗ್ ಬರೆದಿದ್ದೀನಿ. ಓಕೆ, ಸೊ ಈ ಥರ ವಿ ಕ್ಯಾನ್ ಡಿಸೈನ್ ದ ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ಸ್. ನಾವು ಈ ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ಸ್ನ ಈ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಈ ತ್ರೀ ಸಿಂಪಲ್ ಸ್ಟೆಪ್ಸ್ ಇದೆ, ಈ 3 ಸಿಂಪಲ್ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ? ಕ್ರಿಯೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಏನು? ಡಿಸೈನಿಂಗ್. ಸೆಕೆಂಡ್ ಒನ್ ಪ್ರಾಪರ್ಟಿ ಸೆಟ್ಟಿಂಗ್. ಥರ್ಡ್ ಒನ್ ಏನಾಗಬೇಕು? ನಮಗೆ ಕೋಡಿಂಗ್ನ ನಾವು ಬರಿಬೇಕಾಗತ್ತೆ. ಸೊ ಡಿಸೈನಿಂಗಲ್ಲಿ ಏನು ಮಾಡಬೇಕಾಗತ್ತೆ? ವಿ ಹ್ಯಾವ್ ಟು ಆ್ಯಡ್ ದ ಕಂಟ್ರೋಲ್ಸ್ ಟು ದ ಫಾರ್ಮ್. ಸೊ ಫಾರ್ಮ್ ಮೇಲೆ ಕಂಟ್ರೋಲ್ಸ್ನ ಹಾಕಬೇಕಾಗತ್ತೆ. ಇಲ್ಲಿ 2 ಮೆಥಡ್ಸ್ನ ಯೂಸ್ ಮಾಡ್ಕೊತೀವಿ. ಒಂದು ಡಬಲ್ ಕ್ಲಿಕ್, ಇನ್ನೊಂದು ಬಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮೆಥಡ್. ಸೊ ನೆಕ್ಸ್ಟ್ ಅದಾದಮೇಲೆ ವಿ ಹ್ಯಾವ್ ಟು ಸೆಟ್ ದ ಪ್ರಾಪರ್ಟೀಸ್ನ ಸೆಟ್ ಮಾಡಬೇಕಾಗತ್ತೆ. ಯಾವ ಕಮಾಂಡ್ ಬೇಕೋ ಆ ಕಮಾಂಡ್ನ ಸೆಲೆಕ್ಟ್ ಮಾಡಿಕೊಂಡು ಈ ಪ್ರಾಪರ್ಟಿ ವಿಂಡೋಗೆ ಬಂದು ಆ ಪ್ರಾಪರ್ಟಿ ಏನೇನು ಬೇಕಾಗುತ್ತೋ ಆ ಪ್ರಾಪರ್ಟೀಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಥರ್ಡ್ ಒನ್ ಬಂದು ಕೋಡ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಕೋಡ್ನ ಅಟ್ಯಾಚ್ ಮಾಡಬೇಕಾದ್ರೆ ಸೊ ನಾವು ಇಲ್ಲಿ ಪ್ರಾಜೆಕ್ಟ್ ವಿಂಡೋಗಾದರೂ ಹೋಗ್ಬೋದು, ಅಥವಾ ಡಬಲ್ ಕ್ಲಿಕ್, ಯಾವಾಗಲೂ ಅಷ್ಟೇ ಡಬಲ್ ಕ್ಲಿಕ್ ಇಸ್ ದ ಬೆಟರ್ ಮೆಥಡ್ ಟು ಕೋಡ್. ಯಾಕೆಂದರೆ ಡೈರೆಕ್ಟಾಗಿ ನಾವು ಯಾವುದಕ್ಕೆ ಕೋಡಿಂಗ್ ಬರಿತಾ ಇದ್ದೀವಿ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ಡಬಲ್ ಕ್ಲಿಕ್ ಮಾಡಿಬಿಡಿ ಅದ್ರ ಮೇಲೆ, ಅವಾಗ ಡೈರೆಕ್ಟಾಗಿ ಕೋಡ್ ವಿಂಡೋಗೆ ಹೋಗ್ತೀರಾ. ಸಿಂಪಲ್ ಆಗಿರೋಂಥ ಎಂಡ್ ಅಂತ ಒಂದು ಕೋಡ್ನ ಬರೆದಿದ್ದೀನಿ ನಾನು. ಸೊ ಇದೇನು ಮಾಡುತ್ತೆ? ನಮ್ಮ ಪ್ರೋಗ್ರಾಮನ್ನು ರನ್ ಮಾಡ್ತಾ ಇರೋ ಇದನ್ನು ನಾವೇನು ಮಾಡ್ಬೋದು? ನಾವು ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ. ರನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟು ಎಕ್ಸಿಟ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಡಿಸೈನ್ ಮೋಡ್. ಓಕೆ, ರನ್ ಮೋಡ್ ಕೊಟ್ಟಾಗ ನೋಡಿ, ರನ್ ಮೋಡಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಹೇಳಿದೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ನಿಮಗೆ 3 ಆಪರೇಟಿಂಗ್ ಮೋಡ್ಸ್ ಇದೆ ಅಂತ ಹೇಳಿ. ಇವಾಗ ರನ್ ಮೋಡಲ್ಲಿ ಇದ್ದೀವಿ. ಸೊ ಲಾಸ್ಟ್ ನಾವು ಡಿಸೈನ್ ಮಾಡಬೇಕಾದ್ರೆ ಡಿಸೈನ್ ಮೋಡಲ್ಲಿ ಇರ್ತೀವಿ. ಎರರ್ ಕರೆಕ್ಷನ್ ಮಾಡಬೇಕಾದ್ರೆ ಇದೇನಾಗುತ್ತೆ? ರನ್ ಮೋಡ್ ಹೋಗಿ ಏನು ಬರುತ್ತೆ? ನಮಗೆ ಬ್ರೇಕ್ ಮೋಡ್ ಬರುತ್ತೆ. ನೆಕ್ಸ್ಟ್ ಪ್ರೋಗ್ರಾಮ್ಸ್ನ ಮಾಡಬೇಕಾದ್ರೆ ಬ್ರೇಕ್ ಮೋಡ್ನ ತೋರಿಸ್ತೀನಿ ನೋಡಿ. ಇವಾಗ ಎಕ್ಸಿಟ್. ಓಕೆ, ಸೊ ನೆಕ್ಸ್ಟು ಒಂದು ಸಿಂಪಲ್ ಅಪ್ಲಿಕೇಶನ್ನ ತಗೊಂಡು ಯಾವ ಥರ ನಾವು ಅಪ್ಲಿಕೇಶನ್ಸ್ನ ಕ್ರಿಯೇಟ್, ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ನ ನೋಡೋಣ.